ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪೊಲೀಸ್ ಆಫೀಷಿಯಲ್ ಹೂ ಹಸ್ ಟೇಕನ್ ಆಕ್ಟಿವ್ ಪಾರ್ಟ್ ಇನ್ ರಿಟ್ರೀವಿಂಗ್ ವಾಟ್ ಐ ಹ್ಯಾಡ್ ಲಾಸ್ಟ್. ಮನೆಯಲ್ಲಿ ಕಳ್ತನ ಆಯಿತು, ಅದಕ್ಕೆ ಹೋಗಿ ನಾವು ಒಂದು ರಿಪೋರ್ಟ್ ಕೊಟ್ವಿ. ಆ್ಯಂಡ್ ಈಚ್ ಅಂಡ್ ಎವ್ರಿ ಅಫಿಷಿಯಲ್ಸ್, ಪರಶುರಾಮ್ ಸರ್, ತಿಪ್ಪೇಸ್ವಾಮಿ ಮತ್ತು ಚಂದನ್, ACP ಚಂದನ್ ಕುಮಾರ್ ಸರ್ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ದೇ ಆರ್ ಹೆಲ್ಪಿಂಗ್ ಅಸ್ ರಿಟ್ರೀವ್ ವಾಟ್ ಹ್ಯಾಸ್ ಬೀನ್ ಲಾಸ್ಟ್. ಆಲ್ ದ ಡೀಟೇಲ್ಸ್ ಆರ್ ವಿತ್ ದ ಅಫಿಷಿಯಲ್ಸ್. ಐ ರಿಕ್ವೆಸ್ಟ್ ಯು, ಬಿಕಾಸ್ ಇಟ್ಸ್ ಅನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ಐ ಕೆನಾಟ್ ರಿವೀಲ್ ಮಚ್. ಥ್ಯಾಂಕ್ ಯು ಸೋ ಮಚ್. It has happened in April 14th. ಎಷ್ಟು ಪ್ರಮಾಣದಲ್ಲಿ ಕಳ್ತನ? ಅದು ಅವ್ರ ಹತ್ರ ಇದೆ ಸರ್ ಡೀಟೇಲ್ಸ್. ಮನೇಲಿ ಅಡಿಗೆ ಮಾಡಿ. ಹೌದು. ಎಷ್ಟು ವರ್ಷದಿಂದ ಇತ್ತು? Somewhere around 2 years. ಇನ್ನೊಂದು ಬಸವೇಶ್ವರ ಪೊಲೀಸರು ಒಂದು ಮನೆ ಕಳ್ಳತನ ಅಂದ್ರೆ ಕೆಲಸದ ಆಕೆಯಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದನ್ನ ಪತ್ತೆ ಮಾಡಿದ್ದಾರೆ. ಇದರಲ್ಲಿ 14ನೇ ತಾರೀಕು ಏಪ್ರಿಲ್ ಓರ್ವ ಮಹಿಳೆಯೊಬ್ಬರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಚಿನ್ನದ ಒಡವೆ ಮತ್ತು ಬೆಳ್ಳಿಯ ಪದಾರ್ಥಗಳನ್ನು ಯಾರೋ ಕಳ್ತನ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳ ಮೇಲೆ ಸಂಶಯ ಇದೆ ಅನ್ನೋದನ್ನು ತಿಳ್ಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ ಒಟ್ಟು 66 ಗ್ರಾಂ ತೂಕದ ಚಿನ್ನದ ಆಭರಣಗಳು, 155 ಗ್ರಾಂ ತೂಕದ ಬೆಳ್ಳಿಯ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 4 ಲಕ್ಷ ರೂಪಾಯಿಗಳಾಗಿದ್ದು, ಆಕೆ ಮನೆಯಲ್ಲಿ ಈ ರೀತಿ 2 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದು ಕಂಡು ಬಂದಿದೆ. ಸೊ ಇಷ್ಟು ಪತ್ತೆ ಕಾರ್ಯಗಳ ಬಗ್ಗೆ ಈಗ